ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ತುಂಬ ಥ್ಯಾಂಕ್ಸ್. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಆಲ್ರೆಡಿ ತಮ್ಲೈನ್ ನೋಡಿರೋರಿಗೆ ಗೊತ್ತಾಗಿರುತ್ತೆ. ಲೆಟ್ಸ್ ಟಾಕ್ ಅಬೌಟ್ ಕ್ಲೌಡ್ ಕಿಚನ್ ಟುಡೇ. ಸೊ ಕ್ಲೌಡ್ ಕಿಚನ್ ಮಾಡೋದ್ರಿಂದ ಸೊ ಎಜುಕೇಟೆಡ್ಸ್ ಮಾತ್ರ ಮಾಡಬೇಕು, ಅನ್ಎಜುಕೇಟೆಡ್ಸ್ ಮಾತ್ರ ಮಾಡಬೇಕು ಅಂತ ಏನಿಲ್ಲ. ಯಾವುದೇ ಹೌಸ್ ವೈಫ್, ಯಾವುದೇ ಸ್ಟೂಡೆಂಟ್ಸ್, ಬಾಯ್ಸ್, ಗರ್ಲ್ಸ್ ಯಾರಾದರೂ ಮಾಡ್ಬೋದು. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಐಡಿಯಾ ಇರುತ್ತೆ. ಸೊ ಯಾರ್ಯಾರಿಗೆ ಐಡಿಯಾ ಇಲ್ಲ ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. 1 minute. ಸೊ ಕ್ಲೌಡ್ ಕಿಚನ್ ಅಂತ ಅಂದರೆ ಏನು ಅಂದರೆ, ಸೊ ನಿಮ್ಮ ಅಂದರೆ ನಿಮ್ಮ ಊರು, ನಿಮ್ಮ ಲೊಕೇಶನ್ನು ಮತ್ತು ನಿಮ್ಮ ಏರಿಯಾದಲ್ಲಿ ಫಸ್ಟ್ ಆಫ್ ಆಲು ಆನ್ಲೈನ್ ಫುಡ್ ಡೆಲಿವರಿ ಇದೆಯಾ ಅಂತ ಚೆಕ್ ಮಾಡ್ಕೊಬೇಕು ಸ್ಟಾರ್ಟ್ ಮಾಡೋ ಮುಂಚೆ, ಕ್ಲೌಡ್ ಕಿಚನ್ನ ಸ್ಟಾರ್ಟ್ ಮಾಡೋ ಮುಂಚೆ. ಸೊ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರು ಅಂದರೆ ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ಇದ್ದೇ ಇದೆ. ಸೊ ಹಾಸನ್ ಅಂತ ಅಂದರೆ ಹಾಸನ್ ಡಿಸ್ಟಿಕಲ್ಲಿ ಇರ್ಬೋದು, ಬಟ್ ಹಾಸನ್ ತಾಲೂಕ್ಸಲ್ಲಿ, ನನ್ನ ತಾಲೂಕಲ್ಲಂತೂ ಇಲ್ಲ. ಸೊ ಬೇರೆಯವ್ರ ತಾಲೂಕಲ್ಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಮೈಸೂರಲ್ಲೂ ಇದೆ. ಸೊ ಈ ಥರ ನೀವು ರಿಮೋಟ್ ಲೊಕೇಶನಲ್ಲಿ ಇದ್ದೀರಾ, ಇಲ್ಲ ಅಂತಂದರೆ ಆನ್ಲೈನ್ ಡೆಲಿವರಿ ಆ್ಯಕ್ಸೆಸ್ ಇರೋ ಲೊಕೇಶನಲ್ಲಿ ಇದ್ದೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಥರ ಆನ್ಲೈನ್ ಡೆಲಿವರಿ ಆ್ಯಕ್ಸೆಸ್ ಇದ್ದು, ಎಸ್ಪೆಷಲಿ ಸ್ವಿಗ್ಗಿ, ಝೊಮ್ಯಾಟೊ, ಡನ್ಝೋ, ರ್ಯಾಪಿಡೋ ಇದೆಲ್ಲ ಇದ್ದು ಅಂದರೆ ತುಂಬಾ ಒಳ್ಳೆಯದು, ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲರಿಗೂ. ಸೊ ಕ್ಲೌಡ್ ಕಿಚನ್ ಅಂತ ಅಂದರೆ ಏನು ದೊಡ್ಡ ಕೆಲಸ ಅಂತ ಅಲ್ಲ, ತುಂಬಾ ಮಿನಿಮಲ್ ಇನ್ವೆಸ್ಟ್ಮೆಂಟ್. ಏನು ಹಬ್ಬ ಅಂದ್ರೂ ನಿಮಗೆ ಒಂದು 3,000 to 4,000 ಇದ್ರೂ ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಮತ್ತು ರಿಟರ್ನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ನೀವು ಇಲ್ಲಿ ಏನು ರೆಂಟ್ ಪೇ ಮಾಡೋ ಹಾಗಿಲ್ಲ, ಶಾಪ್ ತೊಗೊಳ್ಳೋ ಹಾಗಿಲ್ಲ, ರೆಂಟ್ ಪೇ ಮಾಡೋ ಹಾಗಿಲ್ಲ, ಮತ್ತು ಚೆಫ್ಸ್ಗೆ ಪೇ ಮಾಡೋ ಹಾಗಿಲ್ಲ, ಎಲ್ಲ ನಿಮ್ಮದೇ ಓನ್ ಇರೋದ್ರಿಂದ ಸೊ ಏನೂ ಪೇ ಮಾಡೋ ಹಾಗಿಲ್ಲ. ಸೊ ನಿಮಗೆ ಆಲ್ಮೋಸ್ಟ್ ಇಷ್ಟೊಂದು ದುಡ್ಡು ಸೇವ್ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಕಂಪ್ಲೀಟ್ ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ ಇದು ಆಗುತ್ತೆ ಅಂತ ಅಂದ್ಬಿಟ್ಟು. ಓಕೆನಾ? ಸೊ ಹೆಂಗೆ ಸ್ಟಾರ್ಟ್ ಮಾಡೋದು, ಹೆಂಗೆ ಇದು ಅಂತ ಎಲ್ಲರಿಗೂ ಇರುತ್ತೆ. ಇವತ್ತು ತುಂಬ ಟ್ರೆಂಡಿಂಗ್ ಆಗಿರೋ ಜಾಬು ಕ್ಲೌಡ್ ಕಿಚನ್. ಎಷ್ಟೊಂದು ಜನ ಕ್ಲೌಡ್ ಕಿಚನ್ ಮಾಡ್ತಿದ್ದಾರೆ. ಈವನ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೂಡ ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಿದ್ದಾರೆ ಬಿಕಾಸ್ ಆಫ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ. ಸೊ ವರ್ಕ್ ಫ್ರಮ್ ಹೋಮ್ ಇರೋರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ. ಮನೇಲೇ ಇರ್ತೀರಾ ಅಲ್ವಾ, ಸೊ ಈಸಿ. ಒನ್ ಡೇಯಲ್ಲಿ 2 to 3 ಆರ್ಡರ್ಸ್ ಬಂದ್ರೂ ಆಲ್ಮೋಸ್ಟ್ ನಿಮಗೆ 500, 600, 700 ತನಕನೂ ಅರ್ನ್ ಆಗುತ್ತೆ. ಬೇಸ್ಡ್ ಅಪಾನ್ ನೀವು ಯಾವ ಥರ ಫುಡ್ ಮಾಡ್ತಿದ್ದೀರಾ, ಐದರ್ ನಾನ್ ವೆಜ್, ವೆಜ್, ಇಲ್ಲಿ ಡಯಟ್ ಫುಡ್ಸ್, ಈ ಥರದ್ರ ಮೇಲೆ ಡಿಪೆಂಡು. ಎಕ್ಸ್ಪೆಷಲಿ ಮನೇಲಿರೋ ಹೆಂಗಸ್ರಿಗೆ ತುಂಬ ಚೆನ್ನಾಗಿ ಅಡುಗೆ ಬರುತ್ತೆ. ಬಟ್ ನಾನು ಎಲ್ಲೂ ವರ್ಕ್ ಹೋಗೋಕ್ಕಾಗ್ತಾಯಿಲ್ಲ ಬಿಕಾಸ್ ನಾನು ಅನ್ಎಜುಕೇಟೆಡ್, ಈ ಥರ ಎಲ್ಲ ಇತ್ತು ಅಂದರೆ ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ನಿಮ್ಮ ಮನೇಲಂತೂ ಮಕ್ಕಳಿರ್ತಾರೆ, ಅಟ್ಲೀಸ್ಟ್ ಹೇಳ್ಕೊಡ್ತಾರೆ ಆರ್ಡ್ರ್ ಬಂದಾಗ ಹೆಂಗೆ ಎಕ್ಸೆಪ್ಟ್ ಮಾಡಬೇಕು ಅಂತ ಎಲ್ಲ. ಸೊ ಕ್ಲೌಡ್ ಕಿಚನ್ ಮಾಡೋಕ್ಕೆ ನಿಮಗೆ ಏನೇನೆಲ್ಲ ಬೇಕು ಅಂತಂದರೆ, ಫಸ್ಟ್ ಒಂದು ಫುಡ್ ಲೈಸೆನ್ಸ್ ಇರಬೇಕಷ್ಟೆ. ಫುಡ್ ಲೈಸೆನ್ಸ್ ಮಾಡಿಸ್ಲಿಕ್ಕೆ ನೀವು ನಿಮ್ಮ CAs ಮೇಲೆ ಅಂದರೆ ಆಡಿಟರ್ಸ್ ಮೇಲೆ ಡಿಪೆಂಡ್ ಅದು ಫುಡ್ ಲೈಸೆನ್ಸ್ ಎಷ್ಟು ಅಂತ. ಸೊ ಒಬ್ರೊಬ್ರು 1,000, 1,500 3,000, 4,000, 5,000 ತನಕ ಚಾರ್ಜ್ ಮಾಡ್ತಾರೆ. ಆ್ಯಕ್ಚುಲಿ ಫುಡ್ ಲೈಸೆನ್ಸ್ ಕಾಸ್ಟ್ ಬಂದುಬಿಟ್ಟು 150, 200 ಅಷ್ಟೇ ಆನ್ಲೈನಲ್ಲಿ. ಬಟ್ ನಾವೇ ಅಪ್ಲೈ ಮಾಡೋಕ್ಕಾಗಲ್ಲ, ಅದು ಒಂದ್ಸತಿ ರಿಜೆಕ್ಟ್ ಆಯಿತು ಅಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ 1,500 ಬೇರ್ ಮಿನಿಮಮ್ ಅಂತ ಅಂದ್ಕೊಂಡ್ರು ನಿಮ್ಗೆ ಅದೊಂದು ಫುಡ್ ಲೈಸೆನ್ಸ್ 1,500. ಮತ್ತು GST ನಂಬರ್ ಬೇಕು. GST ನಂಬರ್ ಬೇಕೇ ಬೇಕು ಅಂತ ಏನು ಮ್ಯಾಂಡೇಟರಿ ಇಲ್ಲ, ಇದ್ದರೆ ನಿಮಗೆ ಒಳ್ಳೆಯದು. ಸೊ GST ಮಾಡಿಸ್ಲಿಕ್ಕೆ ನಿಮಗೆ ಗೊತ್ತು GST ಎಲ್ಲ ಅಪ್ಲೈ ಮಾಡ್ಕೊಳ್ಳೋಕೆ ಆನ್ಲೈನಲ್ಲಿ ಅಂತ ಅಂದರೆ ಏನೂ ಪೇ ಮಾಡೋಂಗಿಲ್ಲ. ಫ್ರೀ ಆಫ್ ಕಾಸ್ಟಲ್ಲಿ ಗೌರ್ಮೆಂಟ್ GST ಪ್ರೊವೈಡ್ ಮಾಡುತ್ತೆ ನಿಮ್ಮ ಫರ್ಮ್ಗೆ. ಸೊ ಒಂದು ನಿಮ್ಮದು ಫರ್ಮ್ ನೇಮ್ ಇಟ್ಕೊಳ್ಳಿ, ಅಂದರೆ ಕ್ಲೌಡ್ ಕಿಚನಿಗೆ ಒಂದು ಹೆಸರು ಇಟ್ಕೊಳ್ಳಿ. ಏನಾರ ಸರಿ, ಲೈಕ್ ರಕ್ಷಿತಾಸ್ ಕಿಚನ್ ಈ ಥರ ಹಂಗಂತ ಅಂದ್ಬಿಟ್ಟು ನನ್ನ ಹೆಸರು ಇಡಬೇಡಿ, ನಾನು ಜಸ್ಟ್ ಎಕ್ಸಾಂಪಲ್ ಹೇಳಿದೆ ಅಷ್ಟೇ. ಸೊ ಆ ಥರ ಒಂದು ಫರ್ಮ್ ನೇಮ್ ಇಟ್ಬಿಟ್ಟು ಆ ಫರ್ಮ್ ನೇಮು ಮತ್ತು ನಿಮ್ಮದು ಲೊಕೇಶನ್, ಎಲ್ಲಿ ಲೊಕೇಶನ್ ಅಂದರೆ ಮನೆಯದೇ, ಕ್ಲೌಡ್ ಕಿಚನ್ ಮಾಡೋದು ಮನೇಲೇ, ನಿಮ್ಮದು ಮನೆ ಲೊಕೇಶನ್ನು ಮತ್ತು ಫರ್ಮ್ ನೇಮ್ ಅವ್ರಿಗೆ ಅದಷ್ಟು ಕೊಟ್ಟು, ಮತ್ತು ಯಾರ ಹೆಸ್ರಲ್ಲಿ ಮಾಡಿಸ್ಕೊತಿದ್ದೀರಾ ಫುಡ್ ಲೈಸೆನ್ಸು ಅವ್ರದ್ದು ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಕೊಟ್ಟರೆ ಅವರು ನಿಮಗೆ ಫುಡ್ ಲೈಸೆನ್ಸ್ ಕೊಡ್ತಾರೆ. ಫುಡ್ ಲೈಸೆನ್ಸ್ ಆಲ್ಮೋಸ್ಟ್ ನಿಮಗೆ 7 ವರ್ಕಿಂಗ್ ಡೇಸ್ ಇಲ್ಲ 10 ವರ್ಕಿಂಗ್ ಡೇಸ್ ಅಂದ್ಕೊಳ್ಳಿ, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಷ್ಟರಲ್ಲಿ ಸಿಗುತ್ತೆ. ಸೊ ಒಂದ್ಸತಿ ಫುಡ್ ಲೈಸೆನ್ಸ್ ಬಂತು ಅಂತ ಅಂದರೆ ನೀವು GST ಅಪ್ಲೈ ಮಾಡ್ಬೋದು, ಮುಂಚೆನೂ ಅಪ್ಲೈ ಮಾಡ್ಬೋದು. ಬಟ್ GSTಗೆ ಫುಡ್ ಲೈಸೆನ್ಸ್ ಇರಬೇಕು. ಯಾವ ಬಿಸ್ನೆಸ್ ಮೇಲೆ ಮಾಡ್ತಿದ್ದೀರಾ ಅಂತ GSTಗೆ ತೋರಿಸಿದ್ರೇ ನಿಮಗೆ GST ಸಿಗೋದು. ಸೊ GST ಸರಿ ನಿಮಗೆ ಅಪ್ಲೈ ಮಾಡೋಕ್ಕೆ ಗೊತ್ತಾಗಲ್ಲ, ನಂಗೆ ಆಡಿಟರ್ ಹೆಲ್ಪ್ ಬೇಕು ಅಂದರೆ ಅದು ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ 1,000 ತನಕ ಅವ್ರು ಚಾರ್ಜ್ ಮಾಡ್ಬೋದು, 500 to 1,000 ತನಕ.
ಅದು 1000, ಇದು 1500, ಟೋಟಲ್ 2500 ನಿಮ್ಮದು ಕ್ಲೌಡ್ ಕಿಚನ್ ಡಾಕ್ಯುಮೆಂಟೇಷನ್ ಮುಗೀತು. ಮತ್ತು ನಾನು ಬೋರ್ಡ್ ಹಾಕಿಸ್ಬೇಕಾ ಮನೆ ಮುಂದೆ ನನ್ನ ಫರ್ಮ್ ನೇಮ್? ಏನೂ ಇಲ್ಲ. ಏನು ಫರ್ಮ್ದು ನಿಮ್ಮದು ಏನು ಬೋರ್ಡ್ ಹಾಕ್ಸೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಏನು ಮಾರ್ಕೆಟಿಂಗಿಗೂ ಇನ್ವೆಸ್ಟ್ ಮಾಡೋಂಗಿಲ್ಲ. ನಿಮಗೆ ಏನಾದರೂ ಇಷ್ಟ ಇದ್ದು ನಾನು ಆಫ್ಲೈನ್ ಡೆಲಿವರಿ ಕೂಡ ಮಾಡ್ತೀನಿ ಅಂತಂದರೆ ನೀವು ಹಾಕಿಸ್ಕೋಬೋದು, ಬಿಕಾಸ್ ನೇಮ್ ಆಗುತ್ತಲ್ವ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಕಮ್ಮಿಂಗ್ ಟು ದ ಪಾಯಿಂಟ್, ಸ್ವಿಗ್ಗಿ ಝೊಮ್ಯಾಟೋಗೆಲ್ಲ ಅಟ್ಯಾಚ್ ಮಾಡಿಸೋದು ಹೇಗೆ ಅಂತ. ಸ್ವಿಗ್ಗಿ ಝೊಮ್ಯಾಟೋಗೆಲ್ಲ ಅಟ್ಯಾಚ್ ಮಾಡಿಸೋದು ತುಂಬ ಈಸಿ. ಅವ್ರದ್ದೇ ಒಂದು ಪೋರ್ಟಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ರಿಕ್ವೆಸ್ಟ್ ಕೊಟ್ಟರೆ ಅವರೇ ಕಾಲ್ ಮಾಡ್ತಾರೆ. ಇಲ್ಲ ಅಂತಂದರೆ ನೀವೇ ಝೊಮ್ಯಾಟೋದಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರೆ ಅವರೇ ಕಾಲ್ ಮಾಡ್ತಾರೆ. ಇಲ್ಲ ಅಂತ ಅಂದರೆ ನಿಮ್ಗೆ ಅಷ್ಟು ಕಷ್ಟ ಆಗ್ತಿದೆ ಅಂತಂದರೆ ನಾನೇ ಹೆಲ್ಪ್ ಮಾಡ್ತೀನಿ. ನನಗೆ ಕಮೆಂಟ್ ಸೆಕ್ಷನಲ್ಲಿ ನಂಗೆ ಪಿಂಗ್ ಮಾಡಿ ನಾನು ಹೆಲ್ಪ್ ಮಾಡಿಕೊಡ್ತೀನಿ. ಇಲ್ಲ ನಿಮಗೆ ಡಾಕ್ಯುಮೆಂಟ್ಸ್ ಮಾಡ್ಸೋಕ್ಕೆ ನಂಗೆ ಯಾರೂ ಗೊತ್ತಿಲ್ಲ ಅಂತ ಅಂದ್ರೂ ನಾನು ಆಡಿಟರ್ ನಂಬರ್ ಕೊಡ್ತೀನಿ. ಅವ್ರು ತುಂಬ ಬೇರೆ ಮಿನಿಮಮ್ ಚಾರ್ಜ್ ಮಾಡ್ತಾರೆ. ಆಲ್ಮೋಸ್ಟ್ ಏನು ಫುಡ್ ಲೈಸೆನ್ಸ್ಗೆ 1,500 ಚಾರ್ಜ್ ಮಾಡ್ಬೋದು. GSTಗೂ 1000 ರೂಪೀಸ್ ಚಾರ್ಜ್ ಮಾಡ್ಬೋದು ಅಷ್ಟೇ ಅವರು ಕೂಡ. ಅದನ್ನು ನಾನು ಹೆಲ್ಪ್ ಮಾಡಿಕೊಡ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಮಾತ್ರ ಪಿಂಗ್ ಮಾಡಿ. ಇಟ್ಸ್ ಆಲ್ ಓವರ್ ಪ್ಯಾನ್ ಇಂಡಿಯಾದಲ್ಲಿದೆ. ಸೊ ಔಟ್ಸೈಡ್ ಸ್ಟೇಟ್ಸ್ ಅವ್ರು ಕೂಡ ಮಾಡ್ಬೋದು. ಸೊ ಝೊಮ್ಯಾಟೊ ಸ್ವಿಗ್ಗಿಗೆಲ್ಲ ನೀವು ಒಂದ್ಸತಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರೆ ನಿಮ್ಮದು ಕಿಚನ್ ಲೈವ್ ಹೋಗೋಕ್ಕೆ ಆಲ್ಮೋಸ್ಟ್ 1 ವೀಕ್ ಬೇಕು. 1 ವೀಕ್ ಬೇಕು. ಅವರು ಸರ್ವಿಸ್ ಚಾರ್ಜಸ್ ಅಂತ ನಿಮ್ಮದ್ರಲ್ಲಿ ಡಿಡಕ್ಟ್ ಮಾಡ್ತಾ ಇರ್ತಾರೆ ವೀಕ್ಲಿ. ಯಾಕೆಂದರೆ ಯಾವುದೇ ಕಂಪ್ನಿನೂ ಫ್ರೀ ಆಫ್ ಕಾಸ್ಟಲ್ಲಿ ಅವ್ರೇನು ಚಾರಿಟಿ ಕೊಡ್ತಾರಲ್ಲ, ಸೊ ಅವ್ರದ್ದು ಪೇ ಮಾಡೋಕ್ಕಿರುತ್ತೆ. ನೀವು ಅದಕ್ಕೆ ಏನು ಮಾಡಬೇಕು, ಆನ್ಲೈನ್ ಆರ್ಡರ್ಸ್ ಅಂತ ಅಂದರೆ ನೀವು ಆಫ್ಲೈನಲ್ಲಿ 100 ರೂಪೀಸಿಗೆ ಕೊಡ್ತಾಯಿದ್ರೆ ಆ ಪ್ರಾಡಕ್ಟ್ನ ಆನ್ಲೈನಲ್ಲಿ 150 ಅಥವಾ 130 ಮಾಡಬೇಕು. ಮತ್ತು ಫುಡ್ ಪ್ರಾಡಕ್ಟ್ಸು ಅಷ್ಟೇ, ನೀವು ಯಾವ ಫುಡ್ ಪ್ರಾಡಕ್ಟ್ಸ್ ಕೊಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡು. ಓಕೆ, ಲೈಕ್ ಐಸ್ ಕ್ರೀಮ್ಸ್, ಜ್ಯೂಸ್, ಮಿಲ್ಕ್ ಶೇಕ್ಸ್, ಇಲ್ಲ ಬಿರಿಯಾನಿ, ಕಬಾಬ್, ಈ ಥರ ಎಲ್ಲ ಏನಾದ್ರೂ ನೀವು ಇದು ಮಾಡ್ಕೊಬೋದು. ಸೊ ಆ್ಯಸ್ ಪರ್ ದಟ್ ನೀವು ವೆಜ್ ನಾನ್ ವೆಜ್ ಎರಡೂ ಮಿಕ್ಸಲ್ಲಿ ಕೊಡ್ಬೋದು. ಅದು ಡಿಪೆಂಡ್ಸ್ ಅಪಾನ್ ಕಸ್ಟಮರ್. ವೆಜಿಟೇರಿಯನ್ನೇ ತಿನ್ನೋರಾದರೆ ನಿಮ್ಮ ರೆಸ್ಟೋರೆಂಟ್ ಚೂಸ್ ಮಾಡೋದು ಬಿಡೋದು ಅವ್ರಿಷ್ಟ. ಬಟ್ ಎಸ್, ಯು ಕ್ಯಾನ್ ಚೂಸ್ ಬೋತ್ ವೆಜ್ ಆ್ಯಂಡ್ ನಾನ್ ವೆಜಿಟೇರಿಯನ್. ಇಲ್ಲ ಪ್ಯೂರ್ ವೆಜ್, ಎಸ್ ಯು ಕ್ಯಾನ್. ಪ್ಯೂರ್ ನಾನ್ ವೆಜ್, ಎಸ್ ಯು ಕ್ಯಾನ್. ಸೊ ಝೊಮ್ಯಾಟೊ ಸ್ವಿಗ್ಗಿಗೆ ನೀವು ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬಿಸ್ನೆಸ್ ತುಂಬ ಬೇಗ ಕ್ವಿಕ್ಕಾಗಿ ಫಾಸ್ಟಾಗಿ ಗ್ರೋ ಆಗುತ್ತೆ. ಎಕ್ಸ್ಪೆಷಲಿ ಸಿಟಿ ಒಳಗೆ, ಲೈಕ್ ಈಗ ಟೆಕ್ ಪಾರ್ಕ್ಸ್ ಇರುತ್ತಲ್ಲ, ಈಗ ಬಾಗ್ಮನೆ ಟೆಕ್ ಪಾರ್ಕ್, ಬೆಳ್ಳಂದೂರು, ಮಾನ್ಯತಾ ಟೆಕ್ ಪಾರ್ಕ್, ನಾಗವಾರ, ಬನಶಂಕರಿ, ಈ ಸೈಡ್ ಇರೋರಿಗೆಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಯಾಕೆಂದರೆ ಕಂಪನೀಸ್ ಎಲ್ಲ ನಿಯರ್ ಬೈ ಇರೋದ್ರಿಂದ ಪೀಕ್ ಅವರ್ಸಲ್ಲಿ ಒಳ್ಳೊಳ್ಳೆ ಆರ್ಡರ್ಸ್ ಬರುತ್ತೆ. ಸ್ಟಾರ್ಟಿಂಗ್ 1-2 ಡೇಸ್ ಜಸ್ಟ್ ಆನ್ ಮಾಡಿಬಿಡ್ಬೋದು ನೀವು ಝೊಮ್ಯಾಟೊ, ಸ್ವಿಗ್ಗಿ ಎಲ್ಲದೂ. ಎಷ್ಟು ಆರ್ಡರ್ಸ್ ಬರ್ತಿದೆ ಏನು ಅಂತ ಚೆಕ್ ಮಾಡಿಕೊಂಡು ಥರ್ಡ್ ಡೇ ಆನ್ವರ್ಡ್ಸ್ ನೀವು ಎಷ್ಟು ಐಟಮ್ಸ್ ತರ್ಬೋದು ಇದೆಲ್ಲ ಗೆಸ್ ಮಾಡ್ಕೊಬೋದು. ಸೊ ನಿಮಗೊಂದು ಎಸ್ಟಿಮೇಷನ್ ಸಿಗುತ್ತೆ. ಸೊ ಈ ಥರ ಸ್ವಿಗ್ಗಿ ಝೊಮ್ಯಾಟೊದೆಲ್ಲ ಮಾಡಿಕೊಂಡು ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡೋದ್ರಿಂದ ತುಂಬ ಜನ ಟ್ರೆಂಡಲ್ಲಿದೆ ಇವತ್ತು. ಕ್ಲೌಡ್ ಕಿಚನ್ ಅನ್ನೋದು ಕಂಪ್ಲೀಟ್ಲಿ ಟ್ರೆಂಡ್. ಯೂಟ್ಯೂಬ್, ಇನ್ಸ್ಟಾ ಎಲ್ಲಾದ್ರೂ ನೋಡ್ಬೋದು ನೀವು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಸ್ಟಾರ್ಟ್ ಮಾಡಿ. ನಿಮಗೇನಾದರೂ ಹೆಲ್ಪ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಹೆಲ್ಪ್ ಮಾಡಿಕೊಡ್ತೀನಿ ಯಾವ್ದ್ರದ್ದಾದ್ರೂ ನೀಡಿರೋರು. ಸೊ ಮನೇಲಿ ನಿಮ್ಮ ಅಮ್ಮಂದಿರೇನಾದರೂ ಒಳ್ಳೆ ಅಡುಗೆ ಮಾಡ್ತಾರೆ ಅಂತಂದರೆ ಅವ್ರಿಗೂ ಅರ್ನ್ ಮಾಡಬೇಕು ಅಂತ ಇಷ್ಟ ಇತ್ತು ಅಂದರೆ ಮಾಡಿಸಿ ನೀವು. ಅದರಿಂದ ಏನೂ ತಪ್ಪಿಲ್ಲ. ಬಿಕಾಸ್ ಅವ್ರು ಹೊರಗಡೆನೂ ಹೋಗಂಗಿಲ್ಲ, ಮನೆಯಲ್ಲೇ ಮಾಡೋದು. ಅರ್ನೂ ಆಗುತ್ತೆ, ಪ್ಲಸ್ ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ, ಮತ್ತು ಅವ್ರಿಗೂ ಸ್ಯಾಟಿಸ್ಫೈ ಇರುತ್ತೆ ಮನಸ್ಸಿಗೆ, ನಾನು ಒಂದು 4 ಕಾಸು ಅರ್ನ್ ಮಾಡ್ತಿದ್ದೀನಿ ಇವತ್ತು ಅಂತ. ಸೊ ಚೆನ್ನಾಗಿರುತ್ತೆ. ಸ್ಟಾರ್ಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಬಿಕಾಸ್ ನಿಮಗೇನು ಆಲ್ಮೋಸ್ಟ್ ಮನೇಲಿರೋ ಐಟಮ್ಸೇ ಆಗುತ್ತೆ. ಮನೇಲಿ ಏನು ಕುಕ್ ಮಾಡ್ತೀರಾ ಅದೇ ಥರ ಒಂದು 3-4 ಮೆಂಬರ್ಸಿಗೆ ಜಾಸ್ತಿ ಕುಕ್ ಮಾಡಿ ಸ್ಟಾರ್ಟಿಂಗ್ ಇನಿಷಿಯಲಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಪೀಕ್ ಅವರ್ಸಲ್ಲಿ ಎಷ್ಟು ಆರ್ಡ್ರ್ ಬರುತ್ತೆ. ಸ್ಪೆಷಲಿ ಸ್ಯಾಟರ್ಡೆ ಸಂಡೇ ಚೆನ್ನಾಗಿ ಆರ್ಡರ್ಸ್ ಬರುತ್ತೆ ನಾನು ತಿಳ್ಕೊಂಡಿರೋ ಮಟ್ಟಿಗೆ. ನಾನು ತುಂಬ ರಿಸರ್ಚ್ ಮಾಡಿನೇ ಅಪ್ಲೋಡ್ ಕೊಡ್ತಾ ಇರೋದು ನಿಮಗೆ. ಸ್ಯಾಟರ್ಡೆ ಸಂಡೇ ಕೂಡ ನಿಮಗೆ ಆರ್ಡರ್ಸ್ ಚೆನ್ನಾಗಿ ಬರುತ್ತೆ, ಸ್ಪೆಷಲಿ ನಾನ್ ವೆಜಿಟೇರಿಯನ್ ಮಾಡೋರಿಗೆ. ಸೊ ನಾನ್ ವೆಜಿಟೇರಿಯನ್ನೇ ಪ್ರಿಫರ್ ಮಾಡಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ಬ್ಯಾಂಗ್ಳೂರಿಯನ್ಸ್ ಅಂತೂ ನಾನ್ ವೆಜಿಟೇರಿಯನ್ನೇ ಪ್ರಿಫರ್ ಮಾಡಿ, ಯಾಕೆಂದರೆ ಅದಕ್ಕೆ ತುಂಬ ಹೈ ಡಿಮ್ಯಾಂಡ್ ಇದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಾನು ಮತ್ತೆ ಹೇಳಿದ ಪ್ರಕಾರ ಸ್ಟಾರ್ಟ್ ಮಾಡಿ, ತುಂಬ ಈಸಿ. ಮತ್ತು ಸ್ವಿಗ್ಗಿ ಝೊಮ್ಯಾಟೋಗೆ ಅಟ್ಯಾಚ್ ಮಾಡ್ಕೊಳ್ಳೋರು ಕಾಂಟ್ಯಾಕ್ಟ್ ನಾನು ಟ್ರೈ ಮಾಡ್ತೀನಿ, ಇದೆ ಅಂತಲೇ ಹೇಳಲ್ಲ, ನಾನು ಟ್ರೈ ಮಾಡ್ತೀನಿ. ನಿಮ್ಗೆ ಬೇಕಾದರೆ ಪಿಂಗ್ ಮಾಡಿ, ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಮೇಡಮ್, ನಂಗೆ ಅಟ್ಯಾಚ್ಮೆಂಟ್ ಆಗಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ, ನಂಗೆ ಪಿಂಗ್ ಮಾಡಿ ನಾನು ಹೆಲ್ಪ್ ಮಾಡಿಕೊಡ್ತೇನೆ. ಐ ವಿಲ್ ಜಸ್ಟ್ ಟ್ರೈ ಟು ಟೇಕ್ ದೇರ್ ಕಾಂಟ್ಯಾಕ್ಟ್ ನಂಬರ್ಸ್. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕ್ಲೌಡ್ ಕಿಚನ್ ಬಗ್ಗೆ, ನಾನು ಕ್ಲಿಯರ್ ಮಾಡಿಕೊಡ್ತೀನಿ. ಮತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮಗೆ ಇಷ್ಟ ಇದ್ದರೆ ಸ್ಟಾರ್ಟ್ ಮಾಡಬೇಕು ಅಂದರೆ ಇವತ್ತೇ ಏನು ಥಿಂಕ್ ಮಾಡ್ದಲೇ ಗೋ ಹೆಡ್.
ಟೈಮ್ ಇದ್ದಾಗ ಎಲ್ಲ ಮಾಡ್ಕೋಬೇಕು, ಮತ್ತು ಐ ಡಿಮ್ಯಾಂಡ್ ಇದ್ದಾಗ ಎಲ್ಲದಕ್ಕೂ ಕೈ ಹಾಕ್ಬೇಕು, ಆಗಲೇ ಸಕ್ಸಸ್ ಅಂತ ಕಾಣೋದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.